ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ 2025 ಸೆಪ್ಟೆಂಬರ್ 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಗೆ ಸರ್ವಪಿತೃ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣವು ಸಂಭವಿಸಲಿದೆ. ಈ ಸೂರ್ಯಗ್ರಹಣವನ್ನ ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ. ಈ ಸೂರ್ಯಗ್ರಹಣವು 12 ರಾಶಿ ಚಕ್ರಗಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅಂದ್ರೆ ಮೇಷದಿಂದ ಮೀನರಾಶಿಯವರೆಗೂ ಯಾವೆಲ್ಲ ಪರಿಣಾಮಗಳು ಬೀರಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ತೇವೆ. ಹಾಗೂ ಯಾವ ರಾಶಿಯವರು ಯಾವ ಪರಿಹಾರ ಮಾಡಿದ್ರೆ ಉತ್ತಮ ಶುಭಫಲ, ಉತ್ತಮವಾದ ಶುಭಯೋಗ ಸಿಗುತ್ತೆ ಅಂತಾನು ಹೇಳ್ತೇವೆ. ಮತ್ತು ಈ ಕೇತುಗ್ರಸ್ತ ಸೂರ್ಯಗ್ರಹಣ ಯಾವ ಸಮಯದಲ್ಲಿ ಸಂಭವಿಸುತ್ತೆ, ಈ ಗ್ರಹಣದ ಆರಂಭ ಯಾವಾಗ ಮತ್ತು ಮುಕ್ತಾಯ ಯಾವಾಗ, ಈ ಗ್ರಹಣದ ಒಟ್ಟಾರೆ ಸಮಯ ಎಷ್ಟು ಗಂಟೆ ಕಾಲ ಇರುತ್ತೆ ಅಂತಾನು ಹೇಳ್ತೀವಿ. ಹಾಗೂ ಈ ಗ್ರಹಣವು ಎಲ್ಲೆಲ್ಲಿ ಗೋಚರಿಸುತ್ತೆ, ಅದರ ನಿಖರವಾದ ಸಮಯ, ನಿಖರವಾದ ಪ್ರದೇಶಗಳ ಹೆಸರನ್ನು ತಿಳಿಸ್ತೀವಿ. ಭಾರತದಲ್ಲಿ ಈ ಸೂರ್ಯಗ್ರಹಣವು ಎಷ್ಟು ಗಂಟೆಗೆ ಸಂಭವಿಸುತ್ತೆ, ಇದರ ಸೂತಕದ ಅವಧಿ ಯಾವಾಗ, ಮತ್ತು ಗರ್ಭಿಣಿ ಮಹಿಳೆಯರು, ಮಕ್ಕಳು, ವೃದ್ಧರು ಯಾವ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಕೇತುಗ್ರಸ್ತ ಸೂರ್ಯಗ್ರಹಣದ 12 ರಾಶಿ ಚಕ್ರ ಚಿಹ್ನೆಯ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮೊದಲು ಮಹಾಶಿವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸೆಪ್ಟೆಂಬರ್ 21, 2025 ಸೂರ್ಯಗ್ರಹಣವು ಭಾದ್ರಪದ ಅಮಾವಾಸ್ಯೆಯ ಜೊತೆಗೆ ಅಥವಾ ಸರ್ವಪಿತೃ ಮೋಕ್ಷ ಅಮಾವಾಸ್ಯೆಯ ಜೊತೆಗೆ ಸಂಭವಿಸಲಿದೆ. ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಕನ್ಯಾ ರಾಶಿ ಮತ್ತು ಉತ್ತರ ಪಾಲ್ಗುಣ ನಕ್ಷತ್ರದಲ್ಲಿ ಈ ಗ್ರಹಣವು ಸಂಭವಿಸಲಿದೆ. 2025 ಸೆಪ್ಟೆಂಬರ್ 21 ಸಂಭವಿಸುವ ಈ ಸೂರ್ಯಗ್ರಹಣ ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂದರೆ, 12 ರಾಶಿ ಚಕ್ರಗಳಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸೂರ್ಯಗ್ರಹಣ 2025 ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಿಮ್ಮ 6ನೇ ಮನೆಯಲ್ಲಿ ಶತ್ರುಗಳ ಮನೆ ಈ ಗ್ರಹಣ ಸಂಭವಿಸಲಿದ್ದು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಗೆಲುವು ಸಾಧಿಸಲು ಸಹಾಯ ಮಾಡುತ್ತದೆ. ಅಷ್ಟೊಂದು ಅದೃಷ್ಟ ನಿಮಗೆ ಬರಲಿದೆ. ಮತ್ತು ವೃತ್ತಿಪರರು ಬೆಳವಣಿಗೆಗೆ ಪ್ರಯೋಜನಗಳು ಮತ್ತು ಬಡ್ತಿಯ ಅವಕಾಶಗಳನ್ನು ನೋಡಬಹುದು. ಇದನ್ನು ಮತ್ತೆ ಪಡಿತಾರೆ ಕೂಡ. ಹಳೆಯ ಸಾಲಗಳು ಅಥವಾ ಬಾಕಿ ಇರುವ ಕಾನೂನು ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದು. ಮೇಷರಾಶಿಯವರು ಪರಿಹಾರವಾಗಿ ಇನ್ನೂ ಉತ್ತಮ ಶುಭಫಲಗಳಿಗಾಗಿ ಭಗವಾನ್ ನರಸಿಂಹನ ಮಂತ್ರವನ್ನು ಪಡಿಸುವುದರಿಂದ ನಿಮ್ಮ ಇಚ್ಛಾಶಕ್ತಿ ಬಲಗೊಳ್ಳುತ್ತದೆ. ಮತ್ತು ಸೂರ್ಯಗ್ರಹಣದೊಂದಿಗೆ ಹೋರಾಡುವಾಗ ಆರ್ಥಿಕ ಮತ್ತು ಪರಸ್ಪರ ಸಮಸ್ಯೆಗಳನ್ನು ತಡೆಯುತ್ತದೆ. 2025 ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಹಣ ಅಥವಾ ಸಂಬಂಧಗಳ ಬಗ್ಗೆ ತ್ವರಿತ ತೀರ್ಪುಗಳನ್ನು ನೀಡುವುದನ್ನು ತಪ್ಪಿಸುತ್ತದೆ. ಹಾಗೂ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಗ್ರಹಣವು ಸೃಜನಶೀಲತೆಯನ್ನು ಬೆಂಬಲಿಸುತ್ತದೆ ಮತ್ತು ಕಲಾತ್ಮಕ ಅಥವಾ ನವೀನ ಯೋಜನೆಗಳನ್ನು ಯಶಸ್ಸನ್ನು ತರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚುವರಿ ಪ್ರಯತ್ನಗಳು ಮಾಡಬೇಕಾಗುತ್ತದೆ. ಪ್ರೇಮ ಸಂಬಂಧಗಳು ಒತ್ತಡವನ್ನು ಏರಿಸಬಹುದು. ಸಾಮಾಜಿಕ ನೆಲೆಯಲ್ಲಿ ಮುಜುಗರದ ಸಾಧ್ಯತೆಯೂ ಇದೆ, ಆದ್ದರಿಂದ ಜಾಗರೂಕರಾಗಿರಿ. ವೃಷಭ ರಾಶಿಯವರಿಗೆ ಉತ್ತಮ ಪರಿಹಾರ ಮತ್ತು ಉತ್ತಮವಾದ ಶುಭಯೋಗ, ಉತ್ತಮವಾದ ಶುಭ ಫಲಗಳು ಸಿಗಬೇಕಂದ್ರೆ ವಿಷ್ಣು ಸಹಸ್ರನಾಮ ಪಠಣವು ನಿಮ್ಮ ಜೀವನ ಮತ್ತು ಭಾವನೆಗಳನ್ನು ಪುನರ್ಜೀವನಗೊಳಿಸಬಹುದು. ಈ ಶಕ್ತಿಶಾಲಿ ಮಂತ್ರವು ಆಧ್ಯಾತ್ಮಿಕ, ಆರ್ಥಿಕ ಮತ್ತು ವೈವಾಹಿಕ ಸವಾಲುಗಳನ್ನು ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗ್ರಹಣವು ನಿಮ್ಮ 4ನೇ ಮನೆಯ ಮೇಲೆ ಅಂದರೆ ನಿಮ್ಮ ಮನೆ ಮತ್ತು ನಿಮ್ಮ ತಾಯಿಯ ಮನೆ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆಗಳು, ಆಸ್ತಿ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡವನ್ನು ತರಬಹುದು. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ನಿಮಗೆ ಅಹಿತಕರ ಸುದ್ದಿಗಳು ಬರಬಹುದು. ಪ್ರಯಾಣ ಯೋಜನೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಮಿಥುನ ರಾಶಿಯವರು ಇನ್ನೂ ಉತ್ತಮವಾದ ಶುಭಫಲಗಳಿಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಮತ್ತು ಗಮನವನ್ನು ಕೇಂದ್ರೀಕರಿಸಲು ಹಾಗೂ ಅನಾರೋಗ್ಯವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಈ ದೈನಂದಿನ ಹೇಳಿಕೆಯು ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ಶಾಂತಗೊಳಿಸುತ್ತದೆ, ಏಕೆಂದರೆ ಅದು ಚೈತನ್ಯ ನೀಡುವತ್ತ ನಿಮ್ಮ ಗುಣಪಡಿಸುತ್ತದೆ. ಹಾಗೂ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣವು ನಕಾರಾತ್ಮಕವಾಗಿರಬಹುದು. ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನಲ್ಲಿ ನಿಮ್ಮ ತಂದೆ ಅಥವಾ ಇತರ ಜವಾಬ್ದಾರಿಯುತ ವ್ಯಕ್ತಿಗಳ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರಬಹುದು ಮತ್ತು ನಿಮ್ಮ ಗುರಿಗಳನ್ನು ವಿಳಂಬಗೊಳಿಸಬಹುದು. ಆರ್ಥಿಕ ಅಸ್ಥಿರತೆಯು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸಹ ಕುಂಠಿತಗೊಳಿಸುತ್ತದೆ. ಈ ಗ್ರಹಣವು ನಿಮ್ಮನ್ನು ನಿಧಾನಗೊಳಿಸಬಹುದು ಮತ್ತು ನಿಮ್ಮ ಕೆಲಸವನ್ನು ಪುನರ್ವಿಮರ್ಶಿಸಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಕರ್ಕಾಟಕ ರಾಶಿಯವರಿಗೆ ಪರಿಹಾರವಾಗಿ ಗ್ರಹಣ ದಿನದಂದು ದುರ್ಗಾ ಕವಚ ಪಠಿಸಿ.
ಈ ಮಂತ್ರವು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಆರ್ಥಿಕ ಮತ್ತು ಭಾವನಾತ್ಮಕ ತೊಂದರೆಗಳನ್ನು ಪರಿಹರಿಸುತ್ತದೆ. ಹಾಗೂ ಸಿಂಹರಾಶಿಯವರಿಗೆ ಗ್ರಹಣವು ನಿಮ್ಮ 2ನೇ ಮನೆಯಲ್ಲಿ ಸಂಪತ್ತು ಮತ್ತು ಮಾತಿನ ಮನೆ ಸಂಭವಿಸಲಿದೆ. ಇದು ಆರೋಗ್ಯದ ಸವಾಲುಗಳನ್ನು ತರಬಹುದು. ವಿಶೇಷವಾಗಿ ಬಲಗಣ್ಣಿಗೆ ಸಂಬಂಧಿಸಿದೆ. ನಿಮ್ಮ ಮಾತು ಹೆಚ್ಚು ಅಹಂಕಾರದಿಂದ ಕೂಡಿರಬಹುದು. ಈ ಸೂರ್ಯಗ್ರಹಣವು ಇದು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಸಿಂಹರಾಶಿಯವರಿಗೆ ಪರಿಹಾರವಾಗಿ ಸೂರ್ಯಗ್ರಹಣ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಜ್ಞಾನ ಮತ್ತು ಸೂರ್ಯಗ್ರಹಣ 2025ರ ಆಧ್ಯಾತ್ಮಿಕ ಮಹತ್ವ ಬರುತ್ತದೆ. ಇದು ನಿಮಗೆ ಉತ್ತಮ ತೀರ್ಪುಗಳನ್ನು ನೀಡಲು ಮತ್ತು ಹಣದ ಬಗ್ಗೆ ಕಡಿಮೆ ಚಿಂತಿಸಲು ಸಹಾಯ ಮಾಡುತ್ತದೆ. ಸವಾಲುಗಳನ್ನು ಸುಲಭಗೊಳಿಸುತ್ತದೆ. ಮತ್ತು ಕನ್ಯಾ ರಾಶಿಯವರಿಗೆ ಈ ಗ್ರಹಣವು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಧೈರ್ಯಶಾಲಿ ಅಪಾಯಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ರಾಜಕೀಯ ಮಹತ್ವಾಕಾಂಕ್ಷೆಗಳು ಈಡೇರಬಹುದು. ನೀವು ದುರಹಂಕಾರ ಮತ್ತು ಕೋಪವನ್ನು ತಪ್ಪಿಸಬೇಕು. ಇದು ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು. ಪಾಲುದಾರರಿಗೆ ಉದ್ಯಮಗಳಿಗೆ ಅಡೆತಡೆಗಳನ್ನು ಎದುರಿಸಬಹುದು. ಉತ್ತಮ ಆಲೋಚನೆಯನ್ನು ಬೆಳೆಸಿಕೊಳ್ಳುವುದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ ಪರಿಹಾರವಾಗಿ ನರಸಿಂಹ ಕವಚವನ್ನು ಪಠಿಸಬೇಕು. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಈ ಮಂತ್ರವು ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ಈ ಕಷ್ಟದ ಸಮಯದಲ್ಲಿ ನಿಮಗೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಒದಗಿಸುತ್ತದೆ. ಮತ್ತು ತುಲಾರಾಶಿಯವರಿಗೆ ಗ್ರಹಣ ನಿಮ್ಮ 12ನೇ ಮನೆಯಲ್ಲಿ ವೆಚ್ಚಗಳು ಮತ್ತು ವಿದೇಶಾಂಗ ವ್ಯವಹಾರಗಳ ಮೇಲೆ ಸಂಭವಿಸಲಿದೆ. ವಿದೇಶ ಸಂಪರ್ಕಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ವೆಚ್ಚಗಳು ಹೆಚ್ಚಾಗುತ್ತವೆ ಮತ್ತು ನೀವು ವ್ಯಾಪಕವಾಗಿ ಪ್ರಯಾಣಿಸಬೇಕಾಗಬಹುದು. ಈ ಸಮಯದಲ್ಲಿ ದೊಡ್ಡ ಮೊತ್ತದ ಸಾಲವನ್ನು ನೀಡಬಹುದನ್ನು ತಪ್ಪಿಸಿ, ಏಕೆಂದರೆ ಮರುಪಾವತಿ ವಿಳಂಬವಾಗಬಹುದು. ನೀವು ಕೊಟ್ಟ ಹಣ ವಾಪಸ್ ಹಿಂತಿರುಗುವುದು ಸ್ವಲ್ಪ ಕಷ್ಟಕರ ಎನಿಸಬಹುದು. ನಿಮ್ಮ ಆಲೋಚನೆಯ ನಿರ್ಧಾರವೇ ನಿಮ್ಮ ಜೀವನ. ತುಲಾರಾಶಿಯವರು ಪರಿಹಾರವಾಗಿ ಹನುಮಾನ್ ಮಂತ್ರಗಳನ್ನು ಪಠಿಸುವುದರಿಂದ ಬಲಗೊಳ್ಳುತ್ತದೆ ಮತ್ತು ರಕ್ಷಿಸುತ್ತದೆ. ಈ ಪಠಣವು ನಕಾರಾತ್ಮಕತೆಯನ್ನು ತೊಡೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಪರಿಚಯಿಸುವ ಮೂಲಕ ಆರೋಗ್ಯ ಮತ್ತು ಸಂಬಂಧಗಳ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ ಎಂದು ತಿಳಿಯಬಹುದು. ಹಾಗೂ ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣವು ನಿಮ್ಮ 11ನೇ ಮನೆಯಲ್ಲಿ ಲಾಭದ ಮನೆಯಲ್ಲಿ ಇರುತ್ತದೆ. ಇದು ಅತ್ಯುತ್ತಮ ಅವಕಾಶಗಳನ್ನು ತರುತ್ತದೆ. ನಿಮಗೆ ಬಡ್ತಿ ಸಿಗಬಹುದು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ಸಿಗಬಹುದು. ಬಹು ಆದಾಯ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ಪ್ರಣಯ ಸಂಬಂಧಗಳು ಗಾಢವಾಗುತ್ತವೆ. ವಿಶೇಷವಾಗಿ ಹೊಸ ಜನರನ್ನು ಕುರುಡಾಗಿ ನಂಬುವುದರ ಬಗ್ಗೆ ಜಾಗರೂಕರಾಗಿರಿ. ವೃಶ್ಚಿಕ ರಾಶಿಯವರಿಗೆ ಪರಿಹಾರವಾಗಿ ಅಪಘಾತಗಳು ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನು ತಪ್ಪಿಸಲು ಗ್ರಹಣ ದಿನದಂದು ದುರ್ಗಾದೇವಿ ಯಾವುದೇ ಪ್ರಾರ್ಥನೆಯನ್ನು ಪಡಿಸಿ. ಈ ಜಪವು ನಿಮ್ಮ ಆರೋಗ್ಯ, ಸಂಬಂಧಗಳನ್ನು ಮತ್ತು ಸಂತೋಷವನ್ನು ಸುಧಾರಿಸುತ್ತದೆ. ಮತ್ತು ಧನಸ್ಸು ರಾಶಿಯ ಸ್ಥಳೀಯರಿಗೆ ಸೂರ್ಯನು ನಿಮ್ಮ 9ನೇ ಮನೆಯ ಭಾಗ್ಯ ಮನೆಗೆ ಅಧಿಪತಿಯಾಗಿದ್ದು, ಈ ಗ್ರಹಣವು ನಿಮ್ಮ 10ನೇ ಮನೆಯಲ್ಲಿ ವೃತ್ತಿ ಜೀವನದ ಮೇಲೆ ಸಂಭವಿಸಲಿದೆ. ನೀವು ಉತ್ತಮ ಯಶಸ್ಸು ಮತ್ತು ಮನ್ನಣೆಯನ್ನು ಪಡೆಯಬಹುದು. ಹಾಗೂ ರಾಜಕೀಯ ಪ್ರಭಾವ ಹೆಚ್ಚಾಗಬಹುದು ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಾಧ್ಯತೆ ಇದೆ. ನಿಮ್ಮ ತಂದೆಯೊಂದಿಗಿನ ಘರ್ಷಣೆಯನ್ನು ತಪ್ಪಿಸಬೇಕು. ಇದರಿಂದ ನಿಮಗೆ ಒಳ್ಳೆಯದು. ಮತ್ತು ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ. ಧನಸ್ಸು ರಾಶಿಯವರು ಪರಿಹಾರವಾಗಿ ಸೂರ್ಯಗ್ರಹಣದ ರಕ್ಷಣೆ ಮತ್ತು ಶಾಂತಿಗಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು 11 ಬಾರಿ ಪಠಿಸಿ. ಈ ಶಕ್ತಿಯುತವಾದ ಜಪವು ನಿಮಗೆ ಹಣದ ಸಮಸ್ಯೆಗಳನ್ನು ಜಯಿಸಲು, ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ದುಷ್ಟಶಕ್ತಿಗಳಿಗೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಹಾಗೂ ಮಕರ ರಾಶಿಯವರಿಗೆ ಗ್ರಹಣವು ನಿಮ್ಮ 9ನೇ ಮನೆಯ ಮೇಲೆ ಅದೃಷ್ಟದ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಇದು ಹಠಾತ್ ಏಳಿಗೆಯನ್ನು ತರುತ್ತದೆ. ನಿಮಗೆ ವರ್ಗಾವಣೆಯ ಜೊತೆಗೆ ಉದ್ಯೋಗ ಬಡ್ತಿ ಸಿಗಬಹುದು. ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆಗಳ ಮೂಲಕ ವ್ಯವಹಾರ ಬೆಳವಣಿಗೆಗಳ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಪ್ರಯಾಣ ವಿಳಂಬ ಅಥವಾ ಸಮಸ್ಯೆಗಳನ್ನು ಎದುರಿಸಬಹುದು. ಸ್ವಲ್ಪ ಜಾಗರೂಕರಾಗಿರಿ. ಮಕರ ರಾಶಿಯವರು ಪರಿಹಾರವಾಗಿ ಶ್ರೀ ನರಸಿಂಹ ಮಂತ್ರವನ್ನು ಪಠಿಸುವುದರಿಂದ ಈ ಕಷ್ಟದ ಸಮಯದಲ್ಲಿ ನಿಮಗೆ ಸಹಾಯವಾಗಬಹುದು. ಈ ಮಂತ್ರವು ನಿಮ್ಮನ್ನು ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಮತ್ತು ನಿಮ್ಮನ್ನು ಗಮನದಲ್ಲಿರಿಸುತ್ತದೆ. ಮತ್ತು ಕುಂಭರಾಶಿಗೆ ಸೂರ್ಯಗ್ರಹಣದಿಂದಾಗಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸಬಹುದು. ಕುಟುಂಬದ ಕಾಳಜಿಗಳು ಹಣವನ್ನು ಉಳಿಸುವುದನ್ನು ಕಷ್ಟಕರವಾಗಿರಿಸಬಹುದು. ಈ ಸಮಯದಲ್ಲಿ ಒತ್ತಡವು ನಿಮ್ಮ ಭಾವನೆಗಳನ್ನು ತೀವ್ರಗೊಳಿಸಬಹುದು. ಹಣವನ್ನು ಒದಗಿಸಲು ಅಥವಾ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆತುರ ಪಡುವುದನ್ನು ಸಮಸ್ಯೆಗಳು ಉಂಟಾಗಬಹುದು. ಕುಂಭರಾಶಿಯವರಿಗೆ ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಹಣ ಮತ್ತು ಸಂಬಂಧಗಳನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಈ ಕಷ್ಟದ ಸಮಯದಲ್ಲಿ ಉತ್ತಮ ತೀರ್ಪುಗಳನ್ನು ನೀಡಲು ಮಂತ್ರವು ನಿಮಗೆ ಸಹಾಯ ಮಾಡುತ್ತದೆ. ಹಾಗೂ
ಮೀನರಾಶಿಯ ಸ್ಥಳೀಯರಿಗೆ ಗ್ರಹಣವು ನಿಮ್ಮ 7ನೇ ಮನೆಯ ಮೇಲೆ ಪಾಲುದಾರಿಕೆ ಮತ್ತು ವಿವಾಹದ ಮೇಲೆ ಪರಿಣಾಮ ಬೀರುತ್ತದೆ. ವೈವಾಹಿಕ ಜೀವನದಲ್ಲಿ ಅನಗತ್ಯ ತಪ್ಪುಗ್ರಹಿಕೆಗಳು ಉಂಟಾಗಬಹುದು. ಸ್ನೇಹಿತರು ಹೊಸ ಉದ್ಯಮಿಗಳಲ್ಲಿ ನಿಮ್ಮನ್ನು ಬೆಂಬಲಿಸಬಹುದು. ವ್ಯವಹಾರದ ಬೆಳವಣಿಗೆಗೆ ಸಾಧ್ಯತೆ ಇದೆ. ಆದರೆ ವಿವಾಹಕ್ಕೆ ಸಂಬಂಧಿಸಿದ ಚರ್ಚೆಗಳು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ನೀವು ಸ್ವಲ್ಪ ಸಮಯದವರೆಗೆ ನಿಮ್ಮ ಸಂಗಾತಿಯಿಂದ ದೂರವಿರಬೇಕಾಗಬಹುದು. ಆದರೆ ಆರ್ಥಿಕ ಲಾಭಗಳು ಸಾಧ್ಯತೆ ಇರುತ್ತದೆ. ಮೀನರಾಶಿಯವರಿಗೆ ಪರಿಹಾರವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ವಿಶ್ರಾಂತಿ ದೊರೆಯುತ್ತದೆ. ಈ ಶಕ್ತಿಯುತ ಪಠಣವು ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಲು, ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಮತ್ತು ನಿಮ್ಮನ್ನು ವಿನಮ್ರಗೊಳಿಸಲು ಸಹಾಯ ಮಾಡುತ್ತದೆ. ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು ಮತ್ತು ಚೂಪಾದ ವಸ್ತುಗಳಿಂದ ದೂರವಿರುವುದು ಮತ್ತು ಮನೆಯೊಳಗೆ ಇರುವುದು ಉತ್ತಮ. ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಮಲಗಬಾರದು ಎಂದು ಹೇಳಲಾಗುತ್ತದೆ ಮತ್ತು ಇಂತಹ ಸಮಯದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರದು. ಹಾಗೂ ಚಿಕ್ಕ ಮಕ್ಕಳನ್ನು ಗ್ರಹಣದ ಸಮಯದಲ್ಲಿ ಕುಟುಂಬದ ಸದಸ್ಯರು ಅವರನ್ನು ಹಿಡಿದುಕೊಂಡು ಹೊರಗಡೆ ಆಡದಂತೆ ತಡೆಯುತ್ತಾರೆ. ವಯಸ್ಸಾದ ವೃದ್ಧರು ಕೂಡ ಇಂತಹ ಸಮಯದಲ್ಲಿ ಊಟ ಮಾಡಬಾರದು, ಮಲಗಬಾರದು ಎಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗುತ್ತದೆ. ಇನ್ನು 2025ರ ಸೆಪ್ಟೆಂಬರ್ 21ನೇ ತಾರೀಕಿನಂದು ಮಹಾಲಯ ಅಮಾವಾಸ್ಯೆ ದಿನ ನಡೆಯುವ ಈ ಸೂರ್ಯಗ್ರಹಣವು ಎಷ್ಟು ಗಂಟೆಗೆ ಪ್ರಾರಂಭವಾಗಿ ಎಷ್ಟು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಅಂದರೆ, ಭಾಗಶಃ ಸೂರ್ಯಗ್ರಹಣ ಎಂದರೆ ಭೂಮಿಯ ಮೇಲಿನ ಕೆಲವು ಸ್ಥಳಗಳಿಂದ ನೋಡಿದಾಗ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ. ಹಾಗಾಗಿ ಇದನ್ನು ಭಾಗಶಃ ಸೂರ್ಯಗ್ರಹಣ ಅಥವಾ ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಕರೀತಾರೆ. ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಸೆಪ್ಟೆಂಬರ್ 21 ಭಾನುವಾರದಂದು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ 22 ಸೋಮವಾರ ಬೆಳಗಿನ ಜಾವ ಅಂದರೆ ರಾತ್ರಿ 1 ಗಂಟೆ 12 ನಿಮಿಷಕ್ಕೆ ಇದರ ಮಧ್ಯಕಾಲ ಆಗಿರುತ್ತೆ. ಮತ್ತು ಇದರ ಮುಕ್ತಾಯ ಯಾವಾಗುತ್ತೆ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ ಬೆಳಗ್ಗೆ 3 ಗಂಟೆ 24 ನಿಮಿಷಕ್ಕೆ ಇದು ಮುಕ್ತಾಯಗೊಳ್ಳುತ್ತದೆ. ಒಟ್ಟಾರೆಯಾಗಿ ಈ ಗ್ರಹಣದ ಅವಧಿಯು 4 ಗಂಟೆ 24 ನಿಮಿಷಗಳ ಕಾಲ ಇರುತ್ತೆ. ಈ ಕೇತುಗ್ರಸ್ತ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಪೆಸಿಫಿಕ್ ಸಾಗರ, ಆಫ್ರಿಕಾದ ಕೆಲವು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಗೋಚರಿಸಲಿದೆ. ಈ ಕೇತುಗ್ರಸ್ತ ಸೂರ್ಯಗ್ರಹಣವು ರಾತ್ರಿ 11 ಗಂಟೆ ಸಮಯದಲ್ಲಿ ಸಂಭವಿಸುವುದರಿಂದ ಭಾರತದಲ್ಲಿ ಸೂರ್ಯನು ಅಸ್ತನಾಗಿರುತ್ತಾನೆ. ಹಾಗಾಗಿ ಭಾರತದಲ್ಲಿ ಇದರ ಗೋಚರ ಆಗುವುದಿಲ್ಲ. ಹಾಗಾಗಿ ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ. ಆದರೆ ಎಲ್ಲೋ ಗ್ರಹಣ ಸಂಭವಿಸಿದರೆ ಈ ಭೂಮಂಡಲದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು. ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಇದರ ಜ್ಯೋತಿಷ್ಯ ಪರಿಣಾಮಗಳು ತೀವ್ರವಾಗಿರಬಹುದು ಎಂದು ಕೆಲವರು ಅಭಿಪ್ರಾಯಪಡ್ತಾರೆ. ಜ್ಯೋತಿಷ್ಯಗಳ ಸಲಹೆಯಂತೆ ಈ ಸಮಯದಲ್ಲಿ ಧ್ಯಾನ, ಜಪ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒತ್ತು ನೀಡುವುದು ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಧನ್ಯವಾದ.